ಧನಸ್ಸು ರಾಶಿ. ಪ್ರಿಯ ವೀಕ್ಷಕರೇ, ಧನಸ್ಸು ರಾಶಿಯವರಿಗೆ 2025 ಜೂನ್ ಮಾಸ ಯಾವ ರೀತಿಯಾದಂತಹ ಫಲಾನುಫಲಗಳು ಗೋಚಾರವಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಪೂರ್ವಾಷಾಢದಲ್ಲಿ 1, 2, 3, 4ನೇ ಪಾದ ಹಾಗೂ ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ತೃತೀಯ ರಾಶಿಗೆ ರಾಹು ಬರ್ತಾ ಇದ್ದಾರೆ. ಇದರಿಂದಾಗಿ ಒಳ್ಳೆಯದಾಗುತ್ತೆ. ಚತುರ್ಥ ರಾಶಿಗೆ ಶನಿಗ್ರಹ ಬಂದಿದೆ. ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ಪಂಚಮ ರಾಶಿಯಲ್ಲಿ ಶುಕ್ರ ಬರ್ತಾ ಇದ್ದಾರೆ. ತೃತೀಯ ರಾಶಿಯಲ್ಲಿ ರಾಹು ಇರೋದ್ರಿಂದ ಒಳ್ಳೆಯದಾಗುತ್ತೆ. ಚತುರ್ಥ ರಾಶಿಯಲ್ಲಿ ಶನಿಗ್ರಹ ಬರೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಪಂಚಮ ರಾಶಿಯಲ್ಲಿ ಶುಕ್ರ ಗ್ರಹ 15ನೇ ತಾರೀಕಿನಿಂದ ಷಷ್ಠದಲ್ಲಿ ಸೂರ್ಯ ಮತ್ತು ಗುರುಗ್ರಹ. ಗುರುವಿನ ಪರಿವರ್ತನೆ, ಗುರು 2ನೇ ರಾಶಿಗೆ ಬರೋದ್ರಿಂದ ಬಹಳ ಒಳ್ಳೆಯದನ್ನು ಮಾಡ್ತಾರೆ. ಅಷ್ಟಮ ರಾಶಿಯಲ್ಲಿ ಬುಧ, ನವಮ ರಾಶಿಯಲ್ಲಿ ಕುಜ, ಕೇತು ಇದೆ. ಗುರುಗ್ರಹ ಗುರುವಿನ ಪರಿವರ್ತನೆ ಆದ್ದರಿಂದ ಜೀವನದಲ್ಲಿ ಪುನಃ ಚೇತರಿಕೆಯಾಗುತ್ತೆ ಮತ್ತು ಒಂದು ರೀತಿಯ ಅನುಕೂಲವಾಗುವ ಸಾಧ್ಯತೆ ಇದೆ. ಧನುರಾಶಿಯವರಿಗೆ 3, 6, 8ನೇ ರಾಶಿಗೆ ರಾಹು ಬರುವಾಗ ನಿಮಗೆ ಹೆಚ್ಚಿನ ಬೆಳವಣಿಗೆಯನ್ನು ಕೊಡ್ತಾರೆ. ನಿಮಗೆ ಇದುವರೆಗೂ ಸ್ಥಿರವಾದಂತಹ ಮನಸ್ಥಿತಿ ಇಲ್ಲದೆ ಟೆನ್ಷನ್ನೊಂದಿಗೆ ಒತ್ತಡ ಆಗುತ್ತಿದ್ದು, ಧನುರಾಶಿಯವರಿಗೆ 3, 6, 8ನೇ ರಾಶಿಗೆ ರಾಹು ಬರುವಾಗ ನಿಮಗೆ ಹೆಚ್ಚಿನ ಬೆಳವಣಿಗೆಯನ್ನು ಕೊಡ್ತಾರೆ. ನಿಮಗೆ ಇದುವರೆಗೂ ಸ್ಥಿರವಾದಂತಹ ಮನಸ್ಥಿತಿ ಇಲ್ಲದೆ ಟೆನ್ಷನ್ನೊಂದಿಗೆ ಒತ್ತಡ ಆಗ್ತಾ ಇತ್ತು. ಆದರೆ ರಾಹುವಿನ ಪ್ರಭಾವದಿಂದ ಸ್ಥಿರವಾದ ಮತ್ತು ಗಟ್ಟಿಯಾದ ಮನಸ್ಸಿಗೆ ಪರಿವರ್ತನೆ ಆಗುತ್ತೆ. ಮಾನಸಿಕ ಒತ್ತಡದಿಂದ ಹೊರಗೆ ಬರ್ತೀರಾ. ಚತುರ್ಥ ರಾಶಿ ಶನಿ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಕೊಡುವಾಗ, ತೆಗೆದುಕೊಳ್ಳುವಾಗ ಅತ್ಯಂತ ಜಾಗೃತಿಯನ್ನು ತೆಗೆದುಕೊಳ್ಳಬೇಕು. ಪ್ರತಿನಿತ್ಯ ದೈವಾರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ಪಂಚಮದಲ್ಲಿ ಶುಕ್ರ ಇರೋದ್ರಿಂದ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವರಿಯಬಹುದು. ಗುರು ರಾಶಿ ನಿಮಗೆ ಅನುಕೂಲವಾಗಿದೆ. ಶುಕ್ರ ರಾಶಿಯೂ ಸಹ ನಿಮಗೆ ಬಹಳ ಸಪೋರ್ಟಿವ್ ಆಗಿರುತ್ತೆ. ಒಂದೇ ಕಡೆ ಇದ್ದು ಬೇಸರಿಕೆಯಾಗಿ ಇರುವಂತಹ ನಿಮಗೆ ಪ್ರಯಾಣದ ಯೋಗ ಇದೆ. ವಿದ್ಯಾರ್ಥಿಗಳು ಈ ತಿಂಗಳಲ್ಲಿ ಜಾಗೃತಿಯಾಗಿ ಓದಿನ ಕಡೆ ಬಹಳ ಗಮನವಹಿಸಿ. ಕೆಲವು ಸಮಯದಲ್ಲಿ ಯಾವುದಾದರೂ ಕೆಲಸದ ಬಗ್ಗೆ ಯೋಚನೆ ಮಾಡಿದಾಗ ಈ ಕೆಲಸ ಆಗುತ್ತೋ ಇಲ್ವೋ ಅನ್ನೋ ಹಾಗೆ ಆಗುತ್ತೆ. ಯೋಚನೆ ಬಿಡಿ. ದೇವರಲ್ಲಿ ಭಕ್ತಿಪೂರ್ವಕವಾದ ನಂಬಿಕೆ ಇಡಿ. ಯಾವುದೇ ಯೋಚನೆ ಮಾಡದೆ ಕರ್ತವ್ಯದ ಬಗ್ಗೆ ಗಮನವಹಿಸಿ. ಹಾಗೆಯೇ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿ, ನಿಗಾವಹಿಸಿ. ತುಳಸಿಯನ್ನು ಪೂಜಿಸಿ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸಿ. ದೈವತಾರಾಧನೆ ನಿಮಗೆ ಶಾಂತಿಯನ್ನು, ನೆಮ್ಮದಿಯನ್ನು ಕೊಡುತ್ತೆ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.